ಓಕೆ ಗೈಸ್, ರೆಸಿಡೆನ್ಷಿಯಲ್ ಸ್ಟೇಟಸ್ ಅಲ್ಲಿ ನಮಗೆ ಒಂದು ಕ್ವಶನ್ ಇದೆ. ಇದು 2024 ಅಲ್ಲಿ ಇರೋ ಕ್ವಶನ್ ನಂಬರ್ 3 ನಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ. ಫಸ್ಟ್ ಕ್ವಶನ್ ಕ್ಲೀನ್ ಆಗಿ ಓದೋಣ. ಯಾವಾಗ್ಲೂ ಅಷ್ಟೇ ಕ್ವಶನ್ ಕ್ಲೀನ್ ಆಗಿ ಓದಬೇಕು. ಮತ್ತೆ ನಿಮಗೆ ಶಾರ್ಟ್ ಕಟ್ ಮೆಥಡ್ ನಲ್ಲಿ ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಮಿಸ್ಟರ್ ರಾಮ್ ವೆಂಟ್ ಟು ಇಂಗ್ಲೆಂಡ್ ಫಾರ್ ಸ್ಟಡೀಸ್ on 5th August 2023 and come back to India on 25th February 2024. He had never been out of India before. What is his residential status for the assessment year 25-26 ಅಂತ ಇದೆ. ನೋಡಿ, ಇವನು ರಾಮ್ ಅನ್ನೋನು ಇಂಡಿಯಾನವನು. ಫಸ್ಟ್ ಟೈಮ್ ಅವನು ಇಂಡಿಯಾ ಬಿಟ್ಟು ಇಂಗ್ಲೆಂಡ್ಗೆ ಓದ್ಲಿಕ್ಕೆ ಅಂತ ಹೇಳಿ, ಸ್ಟಡೀಸ್ಗೆ ಅಂತ ಹೇಳಿ ಇಂಗ್ಲೆಂಡ್ ಹೋಗಿದ್ದಾನೆ. ಯಾವತ್ತು ಹೋಗಿದ್ದಾನೆ? 5ನೇ ತಾರೀಕು ಆಗಸ್ಟ್ 23, 2023ಕ್ಕೆ ಹೋಗಿದ್ದಾನೆ. ಮತ್ತೆ ವಾಪಸ್ ಬಂದಿದ್ದಾನೆ. ಯಾವತ್ತು ಬಂದಿದ್ದಾನೆ? 25th ಫೆಬ್ರವರಿ 24 ಅಲ್ಲಿ ವಾಪಸ್ ಬಂದಿದ್ದಾನೆ. ನಮಗೆ ಈ ಕ್ವಶನ್ ಓದಿದ ಮೇಲೆ ನಮಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ, ಯಾವತ್ತು ಇಂಡಿಯಾ ಬಿಟ್ಟು ಡಿಪಾರ್ಚರ್ ಫ್ರಮ್ ಇಂಡಿಯಾ, ಏನಿದು ಡಿಪಾರ್ಚರ್ ಫ್ರಮ್ ಇಂಡಿಯಾ. ಎರಡನೇ ಪಾಯಿಂಟ್ ಅರೈವಲ್ ಟು ಇಂಡಿಯಾ. ಈ ಎರಡೂ ಇಂಪಾರ್ಟೆಂಟ್ ಡೇಟ್ಗಳು ನೋಡ್ಕೋಬೇಕು. ಯಾವತ್ತು ಇಂಡಿಯಾ ಬಿಟ್ಟು ಹೋಗ್ತಾ ಇದ್ದಾನೆ, ಯಾವತ್ತು ಇಂಡಿಯಾಕ್ಕೆ ಬರ್ತಾ ಇದ್ದಾನೆ. ನೋಡಿ, ಇಂಡಿಯಾ ಬಿಟ್ಟು ಹೋಗ್ತಾ ಇರೋದು 5ನೇ ತಾರೀಕು ಆಗಸ್ಟ್ 2023ಕ್ಕೆ, ಕರೆಕ್ಟಾ? ವಾಪಸ್ ಬರ್ತಾ ಇರೋದು 25ನೇ ತಾರೀಕು ಫೆಬ್ರವರಿ 2024. ಓಕೆನಾ? ಇದು ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಫಸ್ಟ್ ನಾವು ನಮ್ಮ ಪ್ರೀವಿಯಸ್ ಇಯರ್ ಯಾವುದು? 24-25 ಕರೆಕ್ಟಾ? 24-25 ಇಲ್ಲಿ ಡೇಟು ಇದು 23, ಇದು 24 ಮಾಡ್ಕೋಣ, ಇದು 25 ಮಾಡ್ಕೋಣ. ಓಕೆನಾ? ಇದು 24, ಇದು 25 ಈ ಕರೆಕ್ಟ್ ಆಗಿದೆ. ಓಕೆನಾ? ಇಂಡಿಯಾ ಇಂದ ಬಿಟ್ಟು ಹೋಗ್ತಾ ಇರೋದು 25ನೇ ತಾರೀಕು ಆಗಸ್ಟ್ 2024ಕ್ಕೆ. ಓಕೆನಾ? ವಾಪಸ್ ಬರ್ತಾ ಇರೋದು 25ನೇ ತಾರೀಕು ಫೆಬ್ರವರಿ 2025ಕ್ಕೆ. ಓಕೆನಾ? ಹಾಗಾದ್ರೆ ನಮ್ಮ ಪ್ರೀವಿಯಸ್ ಇಯರ್ 2024-25. ಈ ಪ್ರೀವಿಯಸ್ ಇಯರ್ 24-25 ನಲ್ಲಿ ಫಸ್ಟ್ ಬೇಸಿಕ್ ಕಂಡೀಷನ್ 182 ದಿವಸ ಇದಾನ ಇಲ್ವಾ ಅದನ್ನ ಚೆಕ್ ಮಾಡಬೇಕಾಗುತ್ತೆ. ಕರೆಕ್ಟಾ? ಈಗ ಬೇಸಿಕ್ ಕಂಡೀಷನ್ಸ್, ಫಸ್ಟ್ ಬೇಸಿಕ್ ಕಂಡೀಷನ್ 182 ಡೇಸ್. ಕರೆಕ್ಟ್ ಏನಪ್ಪಾ? ಹಾಗಾದ್ರೆ ಫಸ್ಟ್ ಬೇಸಿಕ್ ಕಂಡೀಷನ್ ಮಾಡಬೇಕಾದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್ ಅಂದ್ರೆ 2024 ಇಲ್ಲಿ, 2025 ಇಲ್ಲಿ. ಕರೆಕ್ಟ್ ಏನಪ್ಪಾ? ಈ 24-25 ಪ್ರೀವಿಯಸ್ ಇಯರ್ ಅಲ್ಲಿ 182 ದಿವಸ ಇದಾನ ಇಲ್ವಾ ಫಸ್ಟ್ ಅದನ್ನ ಚೆಕ್ ಮಾಡಬೇಕು. ಅವ್ನು ಹೋಗ್ತಾ ಇರೋದು ಯಾವತ್ತು? ಆಗಸ್ಟ್ 2024. ಕರೆಕ್ಟಾ? ಅಲ್ಲಿಗೆ ಆಗಸ್ಟ್ 2024 ಅಂದ್ರೆ ಆಗಸ್ಟ್ ಅಲ್ಲಿ ಹೋಗ್ತಾ ಇದ್ದಾನೆ. ಆಗಸ್ಟ್ 5ನೇ ತಾರೀಕು ಹೋಗ್ತಾ ಇದ್ದಾನೆ ಅಂದ್ರೆ ಆಗಸ್ಟ್ 5ನೇ ತಾರೀಕು ಮಿಡ್ ನೈಟ್ ಹೋಗ್ತಾ ಇದ್ದಾನೆ ಅಂತ ಅನ್ಕೋಣ. ಅಂದ್ರೆ 5 ದಿನ ಇಂಡಿಯಾನಲ್ಲೇ ಇದ್ದಾನೆ. ಕರೆಕ್ಟಾ? 5 ದಿನ ಇಂಡಿಯಾನಲ್ಲೇ ಇದ್ದಾನೆ. ಆಗಸ್ಟ್ 5ನೇ ತಾರೀಕು ಮಿಡ್ ನೈಟ್ ಹೋಗ್ತಾ ಇದ್ರೆ ಆಗಸ್ಟ್ 5ನೇ ತಾರೀಕು ಇಂದ ಎಲ್ಲ ಅವನೆಲ್ಲಿದ್ದ? ಇಂಡಿಯಾನಲ್ಲೇ ಇದ್ದ. ಹಾಗಾದ್ರೆ ಏಪ್ರಿಲ್ ನಲ್ಲಿ 30 ದಿನ, ಮಾರ್ಚ್ ಅಲ್ಲಿ 31 ದಿನ, ಹೌದಾ? ಏಪ್ರಿಲ್, ಮೇ ನಲ್ಲಿ, ಜೂನ್ ಅಲ್ಲಿ 30 ದಿನ, ಜುಲೈ ನಲ್ಲಿ 31 ದಿನ, ಆಗಸ್ಟ್ ಅಲ್ಲಿ 5 ದಿನ. ಅಲ್ಲಿಗೆ ಸೆಪ್ಟೆಂಬರ್ 1 ದಿನಾನೂ ಇಲ್ಲ, ಅಕ್ಟೋಬರ್ ಅಲ್ಲಿ ಇಲ್ಲ,
ನವೆಂಬರ್ ಅಲ್ಲಿಲ್ಲ, ಡಿಸೆಂಬರ್ ಅಲ್ಲಿಲ್ಲ, ಜನವರಿನಲ್ಲಿಲ್ಲ, ಫೆಬ್ರವರಿಯಲ್ಲಿ ಬಂದಿದ್ದಾನೆ. ಯಾವತ್ತು 25ನೇ ತಾರೀಕು ಫೆಬ್ರವರಿ ಬಂದಿದ್ದಾನೆ. 25 ಅಂದ್ರೆ ಅರ್ಲಿ ಮಾರ್ನಿಂಗ್ 25 ಬಂದಿದ್ದಾನೆ. 25, 26, 27, 28 4 ದಿನ ಫೆಬ್ರವರಿ ಇದ್ದಾನೆ. ಆಮೇಲಿಂದ ಏನು ಕೊಟ್ಟಿಲ್ಲ ಅಂದ್ರೆ ಇಂಡಿಯಾನಲ್ಲೇ ಇದ್ದಾನೆ ಮಾರ್ಚ್ ಅಲ್ಲಿ. ಹೌದಾ? ಹಾಗಾದ್ರೆ ಎಷ್ಟು ದಿನ ಬಂತು ಅದನ್ನ ನೋಡೋಣ. 1, 5, 10, 11, 12, 3, 1, 6, 9, 12, 15 ಎಷ್ಟು ದಿವಸ ಇದ್ದಾನಪ್ಪ? 152 ದಿವಸ ಇದ್ದಾನೆ. ಹಾಗಾದ್ರೆ ಫಸ್ಟ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಲ್ಲ. ಮಾಡಿದನ? ಖಂಡಿತ ಮಾಡಿಲ್ಲ. ಹಾಗಾದ್ರೆ ಅವನು ಎರಡನೇ ಬೇಸಿಕ್ ಕಂಡೀಷನ್ ಮಾಡಿದಾನ? ಅದನ್ನ ಚೆಕ್ ಮಾಡ. ನೋಡಿ, ಪ್ರೀವಿಯಸ್ ಇಯರ್ 24-25 ಅಲ್ಲಿ ಅವನು 152 ದಿವಸ ಇದ್ದಾನೆ. ಕರೆಕ್ಟ್ ಏನಪ್ಪಾ? ಇದರ ಹಿಂದಿನ 4 ವರ್ಷಗಳಲ್ಲಿ ಎಷ್ಟು ದಿನ ಇರಬೇಕು? ಅವನು 365 ದಿವಸ ಇರಬೇಕು. ಅಲ್ಲಿಗೆ 2023, 24, 22, 23, 21, 22, 20, 21. ಹೌದಾ? ಅವನು ಆಗಸ್ಟ್ ಅಲ್ಲಿ ಹೋಗಿದ್ದಾನೆ 24ರಲ್ಲಿ. ಆದ್ರೆ ಹಿಂದೆ ಎಲ್ಲ ಎಲ್ಲಿದ್ದ? ಇಂಡಿಯಾನಲ್ಲೇ ಇಲ್ಲ. ಹಾಗಾದ್ರೆ ಇಲ್ಲಿ 365 ದಿವಸ, ಇಲ್ಲೂ 365 ದಿವಸ, ಇಲ್ಲೂ 365 ದಿವಸ, ಇಲ್ಲೂ 365 ದಿವಸ, ಎಲ್ಲ ವರ್ಷಗಳಲ್ಲೂ ಇದ್ದ. ಯಾಕೆಂದ್ರೆ ಹುಡ್ದಾಗಿಂದ ಇಂಡಿಯಾನಲ್ಲೇ ಇದ್ದಿದ್ದು. ಮೊದಲನೇ ಸಾರಿ ಅದನ್ನೇ ಹೇಳಿರೋದು, ಈ ಹ್ಯಾಡ್ ನೆವರ್ ಬೀನ್ ಔಟ್ ಆಫ್ ಇಂಡಿಯಾ ಬಿಫೋರ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅವನು ಎರಡನೇ ಬೇಸಿಕ್ ಕಂಡೀಷನ್ ಮಾಡಿದ್ದಾನೆ. ಏನ್ ಹೇಳುತ್ತೆ ಎರಡನೇ ಬೇಸಿಕ್ ಕಂಡೀಷನ್? 60 days in the previous year, 365 days in 4 years preceding to the previous year ಅಂತ ಹೇಳುತ್ತೆ. ಹಾಗಾದ್ರೆ ಅವನು 60 days ಇದ್ದಾನೆ, ಮೋರ್ ದ್ಯಾನ್ 60 days ಇದ್ದಾನೆ, ಮೋರ್ ದ್ಯಾನ್ 365 days ಇದ್ದಾನೆ. ಎರಡನೇ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ದಾನೆ. ಕರೆಕ್ಟ್ ಏನಪ್ಪ? ಈಗ ಅವನು ರೆಸಿಡೆಂಟ್ ಆದ. ಆರ್ಡಿನರಿನ ಅಲ್ವಾ ಅನ್ನೋದಕ್ಕೆ ಅಡಿಷನಲ್ ಕಂಡೀಷನ್ ನಂಬರ್ 1 ಏನ್ ಹೇಳುತ್ತೆ? 10 ವರ್ಷಗಳಲ್ಲಿ ಅವನು 2 ವರ್ಷ ರೆಸಿಡೆಂಟ್ ಆಗಿರ್ಬೇಕು ಅಂತ ಹೇಳ್ತಾನೆ. 10 ವರ್ಷನ ಅವನು 365 ದಿವಸ ಇಲ್ಲೇ ಇದ್ದ. ಕರೆಕ್ಟಾ? ಯಾಕೆಂದ್ರೆ 2 ವರ್ಷ ರೆಸಿಡೆಂಟ್ ಆಗಿದ್ರೆ ಸಾಕು. ಇಲ್ಲಿ ನಮಗೆ ಎಕ್ಸಾಂಪಲ್ ಅಲ್ಲಿ 4 ವರ್ಷನೂ ಇದ್ದಾನೆ, ಅದರಿಂದ 6 ವರ್ಷನೂ ಇದ್ದ. ಅಲ್ಲಿಗೆ ಮೊದಲನೇ ಅಡಿಷನಲ್ ಕಂಡೀಷನ್ ಪಾಸ್ ಆಗಿದ್ದಾನೆ. ಎರಡನೇ ಅಡಿಷನಲ್ ಕಂಡೀಷನ್ 7 ವರ್ಷದಲ್ಲಿ 730 ದಿವಸ ಇರಬೇಕು. ಇಲ್ಲಿ ಪ್ರಿವಿಯಸ್ ಇಯರ್ ಹಿಂದಿನ 4 ವರ್ಷಗಳಲ್ಲೇ ಫುಲ್ ಇದ್ದಾನೆ, ಅದ್ರ ಹಿಂದೆ 6 ವರ್ಷನೂ ಫುಲ್ ಇದ್ದ, ಹುಡ್ದಾಗಿಲ್ಲ ಇಲ್ಲೇ ಇದ್ದ. ಹಾಗಾದ್ರೆ therefore ಮಿಸ್ಟರ್ ರಾಮ್ is an ordinary resident. Ordinary resident during the pre-assessment year 25-26 he satisfied second basic condition and both additional conditions. ಇಷ್ಟು ಬರೆದ್ರೆ ನಿಮಗೆ ಎಷ್ಟು ಬರುತ್ತೆ ಮಾರ್ಕ್ಸ್? 5 ಮಾರ್ಕ್ಸ್ ಬರುತ್ತೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅರೈವಲ್ ಡಿಪಾರ್ಚರ್ ಡೇಟು, ಅರೈವಲ್ ಡೇಟು ಅಥವಾ ಅರೈವಲ್ ಡೇಟು ಡಿಪಾರ್ಚರ್ ಡೇಟು. ಅರೈವಲ್ ಆಗಿರ್ಬೋದು, ಡಿಪಾರ್ಚರ್ ಆಗಿರ್ಬೋದು. ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಏನಾದ್ರೂ ಬಂದಿದ್ರೆ ಆವಾಗ ನಾವು ಅದನ್ನ ಚೆಕ್ ಮಾಡಬೇಕು. ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಬಂದಿದಾನ ಹೋಗಿದಾನ, ಆ 2 ಡೇಟ್ ಅಲ್ಲಿ ಯಾವ್ದಾದ್ರು ಒಂದು ಪಕ್ಕ ಮ್ಯಾಚ್ ಆಗ್ಲೇಬೇಕು. ಯಾವತ್ತೋ ಹೋಗಿ ಯಾವತ್ತೋ ಬಂದ್ರೆ ಆಗಲ್ಲ. ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಫಸ್ಟ್ ಬೇಸಿಕ್ ಕಂಡೀಷನ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಅವನು ಇಂಡಿಯಾ ಇದಾನ ಇಲ್ವಾ ಅದನ್ನ ಚೆಕ್ ಮಾಡಬೇಕು. ಅವನು ಈ ದೇಶದವನ ಬೇರೆ ದೇಶನ ಎರಡನೇ ಕತೆ, ಅವನು ಇಂಡಿಯಾವನ ಅಲ್ವಾ ಅದು ಬೇರೆ ಕತೆ. ಇಂಡಿಯಾನ ಇದ್ನಾ ಇಲ್ವಾ ಅನ್ನೋದೇ ನಮ್ಮ ಪ್ರೀವಿಯಸ್ ಇಯರ್, ಅದೇ ಲೆಕ್ಕ ಬರುತ್ತೆ. ಕ್ಲಿಯರಾ? ಇದಕ್ಕೆ 5 ಮಾರ್ಕ್ಸ್.